ಹೇಳಿ ಸರ್, ಅದ್ರ ಬರೋದಾಗ ನಾಳಿನ ಕಾರ್ಯಕ್ರಮ. ದೇಶದಲ್ಲಿ ಸರ್ಕಾರಗಳು ರೈತರನ್ನು ನಿರ್ಲಕ್ಷ್ಯ ತೋರ್ತಾ ಇದ್ದದಕ್ಕೆ ಇದೇ ಸ್ಪಷ್ಟವಾದಂಥ ಉದಾಹರಣೆ. ಯಾಕೆಂದರೆ ದೇಶಾದ್ಯಂತ 140 ಕೋಟಿ ಜನರಿಗೆ ಆಹಾರವನ್ನು ಬೆಳೆದು ಕೊಡ್ತಕ್ಕಂಥ ಅನ್ನದಾತರನ್ನು ನೆನೆಯುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಮಾಡ್ತಾಯಿಲ್ಲ. ಶಿಕ್ಷಕರ ದಿನಾಚರಣೆ ಮಾಡ್ತಾರೆ, ಮಹಿಳಾ ದಿನಾಚರಣೆ ಮಾಡ್ತಾರೆ, ಮಕ್ಕಳ ದಿನಾಚರಣೆ ಮಾಡ್ತಾರೆ, ಮತ್ತು ಜಾತಿ ಓಲೈಕೆಗಾಗಿ ಕನಕ ಜಯಂತಿ, ಬಸವ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿ ಅಂಥೇಳಿ ಆ ಜಯಂತಿಗಳನ್ನು ಮಾಡ್ತಾರೆ. ಆದರೆ 140 ಕೋಟಿ ಜನರಿಗೆ ಆಹಾರ ಬೆಳೆ ಕೊಡ್ತಕ್ಕಂಥ ರೈತರ ಶ್ರಮಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತಾಯಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಕಳೆದ 5 ವರ್ಷಗಳಿಂದ ಸರ್ಕಾರಗಳನ್ನು ಎಚ್ಚರ ಮಾಡಲಿಕ್ಕಾಗಿ ವಿಶ್ವ ರೈತ ದಿನಾಚರಣೆ ಡಿಸೆಂಬರ್ 23ರಂದು ರಾಜ್ಯದ ಎಲ್ಲ ಕಡೆ ರಾಜ್ಯ ಮಟ್ಟದ ರೈತ ಸಮಾವೇಶಗಳನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಡಿಸೆಂಬರ್ 23 ಚರಣ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇಶದ ರೈತರ ಒಂದು ನೆನಪಿಗಾಗಿ ಏನು ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ರು. ಸರ್ಕಾರಗಳು ಅದನ್ನು ಹಂಗೆ ಮಾಡ್ತಾಯಿಲ್ಲ. ಅದರಿಂದ ರೈತರ ಪರವಾಗಿ ನಾವೇ ರೈತರ ಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ಕಳೆದ 5 ವರ್ಷಗಳಿಂದ ಮೈಸೂರು, ಬೆಂಗಳೂರು, ಧಾರವಾಡ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡ್ತೀವಿ. ಈ ಸಮಾವೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತರಿಗೆ ಆಗಬೇಕಾದಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಆ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನ ಕರೆಸಿ ಆ ನಿರ್ಣಯ ರೂಪದಲ್ಲಿ ಅವರಿಗೆ ಒತ್ತಾಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ವರ್ಷ ಕಲಬುರಗಿನಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಪಂಡಿತ್ ರಂಗಮಂದಿರದಲ್ಲಿ 23ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಬರ್ತಾಯಿದ್ದಾರೆ. ಜಿಲ್ಲೆಯ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಸಂಸದೀಯ ಸದಸ್ಯರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಬರ್ತಾಯಿದ್ದಾರೆ. ರಾಜ್ಯ ಸರ್ಕಾರದ ಮಂತ್ರಿಗಳಾದಂಥ ಪ್ರಿಯಾಂಕೆ ಖರ್ಗೆ ಅವರು ಮತ್ತು BR ಪಾಟೀಲ್ ಅವರು ಬರ್ತಾಯಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ರೈತರೆಲ್ಲ ಚರ್ಚೆ ಮಾಡಿ ಆ ಸರ್ಕಾರಗಳ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಮತ್ತು ದೇಶಾದ್ಯಂತ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತ ಮುಖಂಡರು ಕೂಡ ಈ ಸಮಾವೇಶಕ್ಕೆ ಕರೆದಿದ್ದೀವಿ. ಕಳೆದ 1.5 ವರ್ಷದ ಹಿಂದೆ ದೇಶದ ರೈತರಿಗಾಗಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅಂಥೇಳಿ ದೆಹಲಿಯ ಗಡಿಯಲ್ಲಿ ಹೋರಾಟ ಮಾಡಿದಂಥ ಜಗಜಿತ್ ಸಿಂಗ್ ದಲೇವಾಲ 120 ದಿವಸಗಳು ಉಪವಾಸ ಸತ್ಯಾಗ್ರಹ ಮಾಡಿದರು. ಕೇಂದ್ರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಗಮನವನ್ನು ಸೆಳೆದಿದ್ದರು. ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹರಿಯಾಣದ ಅಭಿಮನ್ಯು ಕೋಹರ ಬರ್ತಾಯಿದ್ದಾರೆ, ತಮಿಳುನಾಡಿನ ಪಾಂಡ್ಯನ್ ಬರ್ತಾಯಿದ್ದಾರೆ, ರಾಮನ್ ಗೌಂಡರ್ ಬರ್ತಾಯಿದ್ದಾರೆ, ತೆಲಂಗಾಣದ ವೆಂಕಟೇಶ್ವರ ರಾವ್ ಬರ್ತಾಯಿದ್ದಾರೆ. ಈ ರೀತಿಯಾಗಿ ವಿವಿಧ ರಾಜ್ಯಗಳ ರೈತ ಮುಖಂಡರು ಕೂಡ ಈ ಸಮಾವೇಶಕ್ಕೆ ಬರ್ತಾರೆ. ನಾಳೆ 23ನೇ ತಾರೀಕು ಒಂದು ದಿವಸ ಪೂರ್ತಿ ರೈತರ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೆ. ತಮ್ಮ ಹೆಸರು? ನನ್ನ ಹೆಸರು ಕುರುಬೂರು ಶಾಂತಕುಮಾರ್, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷ.